ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, KCET 2024 ಅಪ್ಡೇಟ್ಗೆ ಸ್ವಾಗತ. ಇವಾಗ ಏನಪ್ಪ ಅಂತಂದರೆ, ನಿನ್ನೆ 2 ಗಂಟೆಯಿಂದ ಹುಡುಗರು KCET ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಚೆಕ್ ಮಾಡೋಕ್ಕೆ ಮಧ್ಯಾಹ್ನ 2 ಗಂಟೆಯಿಂದನೂ ಕೂಡ ರಾತ್ರಿವರೆಗೂ ಕೂಡ ಟ್ರೈ ಮಾಡಿದರೆ, ಬಟ್ ಯಾವುದೇ ಥರ ಲಿಂಕ್ ಸಿಕ್ಕಿಲ್ಲ. ಬಟ್ ನಾನು ನಿಮ್ಗೆ ಇವಾಗ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಸಾಧ್ಯ ಆದರೆ ನಮ್ಮ KCET 2024 ಸ್ಟೂಡೆಂಟ್ಸ್ ಬರೋಬ್ಬರಿ ಎಷ್ಟು ಒಂದು 2 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರೂ ಕೂಡ ₹1 ಹಾಕಿ, ಓಕೆ, ಎಲ್ಲರೂ ಕೂಡ ₹1 ಹಾಕಿದರೆ ಸಾಕು, 2 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಚೆನ್ನಾಗಿರೋದೊಂದು ಬಂಗಾರದ ಒಂದು ಗಡಿಯಾರ ಮಾಡಿಸ್ಕೊಡೋಣ. ಓಕೆ, ಕೆದವ್ರಿಗೆ ಕೊಡೋಣ. ಓಕೆ, ನೋಡಿರಿ, ನಿಮ್ಮ ಟೈಮ್ ಯಾಕೋ ಗಡಿಯಾರ ಚೆನ್ನಾಗಿಲ್ಲ ಅನಿಸುತ್ತೆ, ನಾವು ನಿಮಗೆ ಬಂಗಾರದ ಒಂದು ಲೇಪನ ಮಾಡಿದ್ದು ನಿಮಗೆ ಒಂದು ವಾಚ್ ಕೊಡ್ತೀವಿ, ವಿತ್ ಕ್ಯಾಲೆಂಡರ್ ಕೂಡ ಕೊಡ್ತೀವಿ. ಕರೆಕ್ಟಾಗಿ ನೋಡಿಬಿಟ್ಟು ನೀವು ಪ್ರೊಸೆಸ್ ಮಾಡ್ರಪ್ಪ. ಯಾಕಂತಂದರೆ ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ ಅಂತ ನಾವಾಗೇ ಹೇಳೋಣ. ಓಕೆ, ಏನಕ್ಕಂತಂದರೆ ಅವರು ಡೇಟು 7/8/2024 ಹೇಳೋ ಬದಲು 8/8/2024 ಹೇಳಿದ್ರು ಬೇಜಾರಾಗ್ತಿತ್ತಾ? ಇಲ್ಲಲ್ವಾ? ಅದರಲ್ಲೂ ಟೈಮಿಂಗ್ ಬೇರೆ, ಮತ್ತು ಅದರಲ್ಲೂ ಆಫ್ಟರ್ 2 PM ಅಂತ ಹಾಕಿಬಿಟ್ಟು ಅಟ್ಲೀಸ್ಟ್ ನೈಟ್ವರೆಗೂ ಕೂಡ ಬಿಟ್ಟಿದ್ರೆ ಏನು ಹುಡುಗರಿಗೆ ಸಮಸ್ಯೆ ಇರ್ತಿದ್ದಿಲ್ಲ. ನೈಟ್ 12 ಗಂಟೆವರೆಗೂ ಕೂಡ ಎಷ್ಟೋ ಹುಡುಗರು ನಿದ್ದೆಗೆಟ್ಟು ನೋಡ್ಕೊತ ಕುಂತಿದ್ರೆ, ಇನ್ನೂ ಕೂಡ ಬಿಟ್ಟಿಲ್ಲ ಲಿಂಕು. ಕೇಳಿದವರೇ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ದು ನಮ್ದು ಏನು ಕೂಡ ನಿಮಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದೊಂದು ಸ್ಟೂಡೆಂಟ್ಸು ಕೂಡ ಇವಾಗ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಮೊದಲೇ ಈ ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕೆ 5-6 ತಿಂಗಳಾಗಿದೆ. ಇನ್ನು ಸ್ಟಾರ್ಟ್ ಆಗಿದ ಮೇಲೂ ಕೂಡ ಡೈಲಿ ಈ ಥರ ಮಾಡ್ತಾ ಕೂತ್ರೆ ಹುಡುಗರು ಯಾವ ರೀತಿ ಆಗ್ತಾರೆ ಅನ್ನೋದೇ ಅರ್ಥ ಮಾಡ್ಕೋಬೇಕು. ಒಂದು, ನೀವು ಡೇಟ್ ಬಿಡಬಾರ್ದಿತ್ತು ಫಸ್ಟ್ ಆಫ್ ಆಲ್. ಓಕೆ, ಡೇಟ್ ಬಿಟ್ಟಿದ್ರೆ ಅದಕ್ಕೆ ತಕ್ಕನಂಗೆ ನೀವೆಲ್ಲರೂ ಕೂಡ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ಯಾಕಂತಂದರೆ ನೀವು ಮಾಡ್ತಿರೋದು ಒಂದು ಕಾಲೇಜ್ದಲ್ಲ ಅಥವಾ ಒಂದು ಡಿಸ್ಟಿಕ್ದಲ್ಲ, ಇಡೀ ಕರ್ನಾಟಕದ ಮಾಡ್ತಾ ಇರ್ತಾರೆ. ಒಂದು ಡೇಟ್ ಅಥವಾ ಒಂದು ಟೈಮಿಂಗ್ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಆಜುಬಾಜು ಆದರೂ ನಡೆಯುತ್ತೆ, ಬೇಗನೆ ಸ್ಟಾರ್ಟ್ ಮಾಡಬೇಕು. ಓಕೆ, ಅಟ್ಲೀಸ್ಟ್ ನಿನ್ನೆ ಆಯಿತು ಹೋಗಲಿ, ನಿನ್ನೆವರೆಗೂ ಸಹಿಸ್ಕೊಂಡಿದ್ದಾರೆ. ಯಾಕಂದರೆ ಹುಡುಗರು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದಾರಂತ, ಇಷ್ಟು ಸಹಿಸ್ಕೊಳ್ಳಲ್ಲ ಅಂತಲ್ಲ. ಖಂಡಿತ ಹುಡುಗರಿಗೆ ನೀವೇನು ಮಾಡಿದ್ರು ನಾವಂತರೂ ನಿಮಗೆ ಭದ್ರಾಗಿಬಿಟ್ಟಿದ್ದೀವಿ. ಓಕೆ, ನೀವೇನೇ ಮಾಡಿದ್ರು ಕೂಡ ನಾವು ಅದನ್ನ ಅನುಭವಿಸ್ತೀವಿ. ಸರಿ, ಓಕೆ, ಇವತ್ತಂದ್ರೂ ಮುಗಿದೋಯ್ತು, ನಿನ್ನೆ ಮುಗೀತು, ಇವತ್ತಾದರೂ ಅಟ್ಲೀಸ್ಟ್ ಓಕೆ ಒಂದು ಸರ್ಕ್ಯುಲರ್ ಆದರೂ ಬಿಡಿ. ನಿನ್ನೆ ನಮಗೆ ಸ್ವಲ್ಪ ನೀಟ್ ಅವ್ರದ್ದು ಬಗ್ಗೆ, ಫಾರ್ ಎಕ್ಸಾಂಪಲ್ ಈಗ ಕೇದಲ್ಲಿ ಹೋಗ್ಬಿಟ್ಟು ಪ್ರವೇಶದಿಂದ ಕ್ಲಿಕ್ ಮಾಡಿಕೊಂಡು UG ನೀಟ್ ಕ್ಲಿಕ್ ಮಾಡಿಕೊಂಡ್ರೆ, ನಿನ್ನೆ ನಮ್ಮದು UG ಸೀಟ್ ಬಿಟ್ಟು ಎಲ್ಲನೂ ಕೂಡ ನೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಲಿಪ್ದು ಬಿಟ್ರಿ, ಆ್ಯಂಡ್ ಅಪ್ಲಿಕೇಶನ್ ಲಿಂಕ್ ಅಂತ ಬಿಟ್ರಿ, ಮತ್ತು ಒಂದು ಬ್ರಾಂಕೆ ಅಂತಂದರೆ ಈ ಮಾಹಿತಿ ಬುಲೆಟಿನ್ ಅಂತ ಕರಿತೀವಿ, ಎಲ್ಲನೂ ಕೂಡ ನೀಟ್ಗೆ ಸಂಬಂಧಪಟ್ಟಿದ್ದ ಎಲ್ಲನೂ ಕೂಡ ಅಪ್ಡೇಟ್ ಬರ್ತಾನೆ ಇದ್ದಾವೆ. ಓಕೆ, ನಿನಗೆ ಯಾವುದೂ ಕೂಡ ಮಿಸ್ ಆಗಿಲ್ಲ. ಓಕೆ, ಅವರೇನು ಕೇದವರು ಸುಮ್ಮನೆ ಕೂತಿಲ್ಲ, ಇದೇ ಥರ ಎಲ್ಲನೂ ಕೂಡ ನೀಟ್ಗೆ ಸಂಬಂಧಪಟ್ಟಿದ್ದೆಲ್ಲನೂ ಕೂಡ ಮಾಡ್ತಿದ್ದಾರೆ. ನೀಟ್ಗೆ ಸಂಬಂಧಪಟ್ಟಿದ್ದಂದ್ರೆ ತಿಳ್ಕೊಂಬಿಡ್ಬೇಕು, ನೀಟು KCET ಎರಡು ಕೂಡ ಕಂಬೈನ್ ನಡೀತೆ. ಕೌನ್ಸಿಲಿಂಗ್ ಸಂಬಂಧಪಟ್ಟಾಗ ಎಲ್ಲನೂ ಕೂಡ ಪರಿಸ್ಥಿತಿ ಸ್ಟಾರ್ಟ್ ಮಾಡಿರ. ಬಟ್ KCET ಸ್ಟೂಡೆಂಟ್ಸ್ಗೆ ಓಕೆ ಅಟ್ಲೀಸ್ಟ್ ಒಂದೇ ಒಂದು ಏನಾದರೂ ಸರ್ಕ್ಯುಲರ್ ಹಾಕಿದರೆ, ಇವತ್ತು ಸ್ವಲ್ಪ ನಮಗೆ ಎಲ್ಲನೂ ಕೂಡ ಮಾಡೋಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ನೀವೆಲ್ಲನೂ ಕೂಡ ಮಾಡ್ಕೊಂಡಿದ್ದೀರಾ. ಓಕೆ, ಕಂಪ್ಯೂಟರ್ ಬೇಸ್ಡ್ ಎಲ್ಲ ಮುಗಿದಿದೆ, ಬಟ್ ನಿಮ್ಮ ಒಂದು ಮಾಕ್ ಅಲಾಟ್ಮೆಂಟ್ ಪಿನ್ ಮಾಡೋದಾಗಿಲ್ಲ ಅಂತಂದರೆ ಈಗ ಶೋ ಆಗಬೇಕಲ್ವಾ. ಜಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಅಥವಾ UG ಸೀಟ್ ನಂಬರ್ ಹಾಕಿದ ತಕ್ಷಣ ಒಂದು ಮಾರ್ಕ್ಸ್ ಅಥವಾ ಒಂದು ಶೋ ಆಗುತ್ತೆ, ಒಂದು ಕಲಟ್. ಅದನ್ನು ಮಾರ್ಕ್ಸ್ ಪಿನ್ ಮಾಡೋದು ನಮ್ಮ ಕೈಯಲ್ಲಿ ಇನ್ನೂ ಕೂಡ ಸ್ವಲ್ಪ ಉಳಿದಿದ್ದಾವೆ, ಪೆಂಡಿಂಗಲ್ಲಿ ಉಳಿದಿದ್ದಾವೆ. ಸೊ ಇವತ್ತು ಆಗಲಿಕ್ಕಿಲ್ಲ, ನಾಳೆ ಬಿಡ್ತೀವಿ ಅಂತ ಒಂದು ಸರ್ಕ್ಯುಲರ್ ಆದರೂ ಬಿಟ್ಟರೆ ಹುಡುಗರು ಸ್ವಲ್ಪ ನೆಮ್ಮದಿಯಿಂದ ಆರಾಮ್ಸೆ ನಿನ್ನೆ ಮಾಡ್ಕೊತಿದ್ರು. ಆದರೆ ನೀವೇನು ಮಾಡಿಲ್ಲ. ಓಕೆ, ನಾವು ಇಲ್ಲಿ ಅಷ್ಟೆಲ್ಲ ನೀವು ನೋಡಿದ್ವಿ ಬಿಡಿ ಕೇದವರು. ನಾನು ಬೇಕಾದರೆ ನಿಮಗೆ ಟ್ವಿಟ್ಟರಲ್ಲೂ ಕೂಡ ನೋಡಿದೆ. ಟ್ವಿಟ್ಟರಲ್ಲಿ ಸಹಿತ ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಅಪ್ಡೇಟ್ ಬಿಟ್ಟಿದ್ರು ಅಬೌಟ್ ನೀಟ್ಗೆ ಸಂಬಂಧಪಟ್ಟಿದ್ದೆಲ್ಲನೂ ಬಿಟ್ಟಿದ್ದಾರೆ. ಬಟ್ KCET ಸ್ಟೂಡೆಂಟ್ಸ್ಗೆ ಏನೂ ಕೂಡ ಬಿಟ್ಟಿಲ್ಲ. ಓಕೆ, ನೀವು ನಮ್ಮನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಒಂದೇ ಒಂದು ಸರ್ಕ್ಯುಲರ್ ಬಿಟ್ಬಿಟ್ಟಿದ್ರೆ ನಿನ್ನೆ ಅವ್ರು ಹುಡುಗರು ಬೆಳಗ್ಗಿಂದ ಕಾಯ್ಕೊಂಡು ಕೂತಿದ್ದು ನೈಟ್ವರೆಗೂ ಏನಾಗ್ತಾವೆ ಒಂದು ಡಿಸಪಾಯಿಂಟೆಡ್ ಆಗಿಬಿಟ್ಟು ಹೋಗ್ತಾ ಇರ್ತಿದ್ದಲ್ಲ. ಓಕೆ, ನಿಮ್ಮ ಬಗ್ಗೆ ಎಷ್ಟೊಂದು ಒಂದು ಒಳ್ಳೆ ಅಭಿಪ್ರಾಯ ಇದೆ ಎಲ್ಲರೂ ಕೂಡ. ಇಡೀ ಕರ್ನಾಟಕದಲ್ಲಿ ಒಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಮಾಡೋದು ನಮ್ಮ ಕೇದವರು ಎಲ್ಲರೂ ಕೂಡ ಗೊತ್ತಿದೆ. ಬಟ್ ಆ ಒಂದು ಪ್ರೊಸೆಸ್ನ ನಿಮ್ಮ ನಂಬಿಕೆನ ಯಾವಾಗಲೂ ಕೂಡ ಉಳಿಸ್ಕೊಂತ ಬಂದಿದ್ರೆ ಈ ಥರ ಮಾಡಿಬಿಡಿ. ಓಕೆ, ನೀವು ಬಿಟ್ಟು ವರ್ಷನ ನೋಡ್ತೀವಿ, ನೀವು ಲೇಟ್ ಮಾಡಿದ್ರೆ 1-2 ದಿನ ಲೇಟ್ ಆಗುತ್ತೆ, ಎಕ್ಸ್ಟೆಂಡೆಡ್ ಮಾಡ್ತಾರೆ, ಆದರೂ ಕೂಡ ಕರೆಕ್ಟ್ ಒಂದು ಫಾಲೋ ಮಾಡ್ತಾರೆ. ಬಟ್ ಒಂದು ಏನಾದರೂ ಸರ್ಕ್ಯುಲರ್ ಬಿಡ್ತಾಯಿದ್ರೆ, ಬಟ್ ಈ ಸರ್ತಿ ಯಾಕೋ ಸ್ವಲ್ಪ ಎಡವಿದ್ರೆ ಅಂತ ಕಾಣಿಸುತ್ತೆ. ಓಕೆ, ಕೊನೆಗೆ ನಮ್ಮ KCET ಸ್ಟೂಡೆಂಟ್ಸ್ಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಅದಕ್ಕೋಸ್ಕರ ನಾನು ಹೇಳಿದೆ, ಕೇದವರು ಹಿಂಗೆ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಈ ಡೇಟ್ ಇದೆ ಅಲ್ವಾ ಅಂತಂದರೆ 21ನೇ ತಾರೀಕು ನಿಮ್ಗೆ ರಿಯಲ್ ಅಲಾಟ್ಮೆಂಟ್ ಅಂತ ಇದೆ. ಈಗ ಎಲ್ಲನೂ ಕೂಡ ನೀಟ್ ಮತ್ತು ಎರಡು ಕೂಡ KCET ಕಂಬೈನ್ ಮಾಡ್ತಾರೆ ಅಂತಂದರೆ ಇದು ಡೇಟ್ ಇವಾಗಿರುವಂಥ ಶೆಡ್ಯೂಲ್ ಇದೇ ಇರಲ್ಲ, ಸ್ವಲ್ಪ ಎಕ್ಸ್ಟೆಂಡೆಡ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಓಕೆ, ಸೊ ಇವಾಗಲೂ ಕೂಡ ನಾನು ಅದರ ಮೇಲೆ ನಿಲ್ತೀನಿ, ಇದೇ ಥರ ಆಗುತ್ತೆ. ಯಾಕಂದರೆ ಇಡೀ ನಾನು ಮೊದಲೂ ಹೇಳ್ತಿದ್ದೀನಿ, ಇದು ಒಂದು ಕಾಲೇಜ್ದು ಒಂದು ಡಿಸ್ಟ್ರಿಕ್ಟ್ ಬಗ್ಗೆ ಮಾತಾಡ್ತಿಲ್ಲ, ಇಡೀ ಕರ್ನಾಟಕದ ಬಗ್ಗೆ ಮಾತಾಡುವಾಗ ಎಲ್ಲ ಸ್ಟೂಡೆಂಟ್ಸು ನೋಡ್ಕೋಬೇಕು. ಹುಡುಗರು ಒಂದೇ ಒಂದು ಸ್ಟೂಡೆಂಟ್ಸ್ ಮೋಸ ಆದರೂ ಕೂಡ ಇದು ಭಾಳ ತಪ್ಪಾಗುತ್ತೆ. ಸೊ ಹಂಗಾಗಿಬಿಟ್ಟು ಸ್ವಲ್ಪ ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಾನೆ ಇರ್ತಾರೆ.
ಬಟ್ ಮಾಕ್ ಅಲಾಟ್ಮೆಂಟ್ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಏನಿದ್ದಿಲ್ಲ ಅನ್ಕೊತೀನಿ. ನಿನ್ನೆನೇ ಬಿಟ್ಟಿದ್ರೆ ಆಗ್ತಿತ್ತು, ಯಾಕಂದ್ರೆ ಮತ್ತೆ ನಿಮಗೆ ಟೈಮಿಂಗ್ ಬೇಜಾನಿದೆ ಅಲ್ವಾ. ಸೊ ನಿನ್ನೆನೇ ಬಿಟ್ಟಿದ್ರೆ ಆಗ್ತಿತ್ತು. ನಿನ್ನೆ ಸ್ವಲ್ಪ ಬೇಗನೆ ಕೆಲಸ ಮಾಡಿದರೆ ಕೇದವರು ಇವತ್ತು ಹುಡುಗರಿಗೆ ಸ್ವಲ್ಪ ಸಮಾಧಾನ ಆದರೂ ಆಗ್ತಿತ್ತು. ಇರಲಿ, ಎನಿವೇ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಇವತ್ತು ಬಿಡ್ಬೋದು, ಖಂಡಿತ ಬಿಡ್ತಾರೆ. ಯಾಕಂದರೆ ನಿನ್ನೆ ನಾವು ಫೋನ್ ಕಾಲಲ್ಲಿ ಕೂಡ ಅದಕ್ಕೋಸ್ಕರ ನಿಮಗೆ ಈಗ ಸುಮಾರು ಒಂದು 17-18 ಜನ ನೋಡಿದ್ರೆ ಅದನ್ನ ಒಬ್ಬ ಸ್ಟೂಡೆಂಟ್ಸು ಫೋನ್ ಕಾಲ್ ಮಾಡಿಬಿಟ್ಟು ಅವನು ಕೇಳಿದ್ದೇನಪ್ಪ ಅಂತಂದರೆ ಇವತ್ತು ಬಿಡೋಕ್ಕಾಗಲ್ಲ ಅಂತ, ನಾಳೆ ಬಿಡ್ತೀನಿ ಅಂತ ಹೇಳಿದಾರೆ. ಸೊ ಹಂಗಾಗ್ಬಿಟ್ಟು ಇವತ್ತು ಸಾಯಂಕಾಲವರೆಗೂ ಕೂಡ ಬಿಡೋ ಚಾನ್ಸಸ್ ಇದೆ. ಸಾಧ್ಯ ಆಯ್ತಪ್ಪ ಅಂತಂದರೆ ಇಲ್ಲಿ ಬನ್ನಿರಿ ನೀವು ಅಂತಂದರೆ, ನಾನು ಇಲ್ಲಿ ಹೋಮ್ ಪೇಜಲ್ಲಿ ಬರ್ತೀನಿ. ಈಗ ಕೇದಲ್ಲಿ ಹೋಮ್ ಪೇಜಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಎಲ್ಲನೂ ಕೂಡ ಸಿಗ್ತವೆ. ಲೈಕ್ ಇಲ್ಲಿ ನೋಡಿರಿ, ಇಮೇಲ್ ಐ ಡಿ ಸಿಗ್ತದ. ಓಕೆ, ಇಮೇಲ್ ಐ ಡಿ ರೆಸ್ಪಾನ್ಸ್ ಅಂತೂ ಮಾಡ್ತಾರೆ, ನಾನಂತರೂ ಗ್ಯಾರಂಟಿ ಕೊಡಲ್ಲ. ಬಟ್ ಇಲ್ಲಿ ಫೋನ್ ಕಾಲ್ ಇದೆ. ಫೋನ್ ಕಾಲ್ ಮಾಡಿದರೆ ಕೆಲವೊಂದಿಷ್ಟು ಹುಡುಗರಿಗೆ ಏನಪ್ಪ ಅಂತ ಅನಿಸುತ್ತೆ ಅಂತಂದರೆ, ಇಲ್ಲಿ ಕಾಣಿಸುತ್ತೆ ನೋಡಿ, ಕೆಲವೊಂದಿಷ್ಟು ಹುಡುಗರಿಗೆ ನಾನು ಫೋನ್ ಪಿಕಪ್ ಮಾಡಲ್ಲ ಅವರು ಅಂತಂದು ಹೇಳ್ತಿದ್ರಿ. ನೀವೇನು ಮಾಡಬೇಕು, ಫೋನ್ ಕಾಲ್ ಮಾಡಿದ ತಕ್ಷಣ ಸಡನ್ನಾಗಿ ನಿಮ್ಮ ಫೋನ್ ಪಿಕ್ ಮಾಡೋಕ್ಕೆ ಅವ್ರು ನಿಮ್ಗೆ ಯಾರು ಇದಲ್ಲ. ಸೊ ನೀವು ಲೈನ್ಗೆ ನಿಂದಿರಬೇಕು. ಒಂದು 12-13 ಈ ರೀತಿ ನಿಂದಿರ್ತೀರಿ. ಓಕೆ, ಬೆಳಗ್ಗೆ 9ರಿಂದ ಹಿಡಿದು ಸಾಯಂಕಾಲ 6 ಗಂಟೆವರೆಗೂ ಕೂಡ ಏನಿರ್ತದೆ, ಬೆಳಗ್ಗೆ 10:30 ಹಿಡಿದು 7:30, ಇಟ್ ಮೀನ್ಸ್ 5:30 ಅನ್ಕೋರಿ. ಓಕೆ, 6 ಗಂಟೆ ಅನ್ಕೊಂಡ್ರು ಕೂಡ 5:30ವರೆಗೂ ಅಂದ್ಕೊಂಡ್ರು ಕೂಡ ಇಷ್ಟರೊಳಗೆ ನೀವು ಫೋನ್ ಕಾಲ್ ಮಾಡಿದರೆ ನೀವು ಲೈನಲ್ಲಿ ನಿಂದಿರಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 12-13ವರೆಗೂ ಕೂಡ ನಿಂದಿರ್ಬೋದು. ಒಂದು 2 ಮಿನಿಟ್ಸ್ ಆದ ತಕ್ಷಣ ನಿಮ್ಮ ಕಾಲ್ ಬಂದಾಗ ಪಿಕ್ ಮಾಡೇ ಮಾಡ್ತಾರೆ. ಒಂದೊಂದು ಟೈಮ್ ಪಿಕ್ ಮಾಡಿಲ್ಲ, ಇನ್ನೊಂದು ಟೈಮ್ ಟ್ರೈ ಮಾಡಿರಿ. ಓಕೆ, ಒಂದು ಟೈಮ್ ಪಿಕ್ ಮಾಡೇ ಮಾಡ್ತಾರೆ. ನಾನು ಕೂಡ ಎಷ್ಟೊಂದು ಜಾತಿ ಕಾಲ್ ಮಾಡಿರ್ತೀನಿ. ನಮಗೆ ಸ್ವಲ್ಪ ಅಲ್ಲಿ ಗೊತ್ತಿರೋ ಕೂಡ, ಅಂದರೆ ಮೀನ್ಸ್ ಅಲ್ಲಿ ನಿಯರ್ ಇರೋ, ಅಂದರೆ ಮಲ್ಲೇಶ್ವರಂ 18 ಕ್ರಾಸಲ್ಲಿ ನಿಯರ್ ಇರೋ ಅಲ್ಲಿ ನಮ್ಮ ಫ್ರೆಂಡ್ಸಿಗೂ ಕೂಡ ಹೇಳ್ತಿರ್ತೀನಿ. ಒಂದು ಟೈಮ್ ಕೇಳ್ಕೊಂಡಾದ್ರು ಬರ್ರಿ ಏನು ಹೇಳ್ತಾರೆ ಅಂತಂದು ಕೇಳ್ಕೊಂಬರ್ತಿರ್ತಾರೆ. ಅಥವಾ ನಾನಾಗೆ ಫೋನ್ ಕಾಲ್ ಮಾಡಿದಾಗ ಸ್ವಲ್ಪ ವೇಟ್ ಮಾಡ್ತೀನಿ, ನಿಂತು ಕೇಳಿಸ್ಕೊಂಡ್ರೆ ಕೇಳಿದ್ರೆ ಒಂದು ಕ್ಲಾರಿಫಿಕೇಷನ್ ಅಂದ್ರೆ ಕೊಟ್ಟೇ ಕೊಡ್ತಾರೆ. ಇವಾಗ ಸದ್ಯಕ್ಕಂತೂ ಏನೂ ಕೂಡ ಬಿಟ್ಟಿಲ್ಲ. ಸಾಧ್ಯ ಆದರೆ ನೀವು ಕೂಡ ಫೋನ್ ಕಾಲ್ ಮಾಡಿರಿ, ಏನು ಹೇಳಿದರು ಅಂತಂದು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಒಂದು ಕಾಮೆಂಟ್ ಹಾಕಿ. ಓಕೆ, ಇವತ್ತು ಬಿಡ್ತಾರೆ, ಖಂಡಿತ ಬಿಟ್ಟಾಗ ನಾನಂತೂ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಬಿಟ್ಟಾಗಂತೂ ಇನ್ಫಾರ್ಮ್ ಮಾಡ್ತೀನಿ. ವಿತಿನ್ ಹಾಫ್ ಆನ್ ಅವರಲ್ಲಂತೂ ನಿಮಗೆ ಒಂದು ಅಪ್ಡೇಟ್ ಅಂತ ಕೊಟ್ಟೇ ಕೊಡ್ತೀನಿ. ಸದ್ಯಕ್ಕಂತೂ ಏನು ಬಿಟ್ಟಿಲ್ಲ. ನೋಡೋಣ, ಇವತ್ತು ಬಿಡೋ ಚಾನ್ಸಸ್ ತುಂಬ ಜಾಸ್ತಿನೇ ಇದಾವೆ. ನಿನ್ನೆ ನೀಟಿಗೆ ಸಂಬಂಧಪಟ್ಟಾಗಿ ಸ್ವಲ್ಪ ಬಿಸಿ ಆದರೂ ಅನ್ಕೊತೀನಿ. ಇವತ್ತೆಲ್ಲನೂ ಕೂಡ ಮಾರ್ಕ್ಸ್ ಪಿನ್ ಮಾಡೋದು ಕೂಡ ವರ್ಕ್ ಮುಗಿದಿದ್ದಾವೆ ಅನ್ಕೊತೀನಿ. ಒಂದು ದಿನ ಸಾಕು ಅದಕ್ಕೇನು ಮಾರ್ಕ್ಸ್ ಪಿನ್ ಮಾಡೋಕೆ. ಯಾಕಂದರೆ ಕೇದವ್ರು ಮನಸ್ಸು ಮಾಡಿದರೆ ಅದು ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲೂ ಕೂಡ ಕೆಲಸ ಮುಗಿದೋಗುತ್ತೆ. ಯಾಕೋ ಅವರೇ ಸ್ವಲ್ಪ ಡಿಲೇ ಮಾಡಿದ್ರು ಅನ್ಸುತ್ತೆ ಕೇದವರು. ಇಲ್ಲಾಂತಂದ್ರೆ ನಿನ್ನೆನೇ ಬಿಡ್ತಿದ್ರು ಅವರು. ನೋಡೋಣ, ಇವತ್ತಾದ್ರೂ ಬಿಡಲಿ. ಎಲ್ಲರೂ ಕೂಡ ನಾನು ಅಂದ್ಕೊಂಡಾಗೆ ನೀವು ಅಂದ್ಕೊಂಡಿರೋ ಒಂದು ಡಿಸರ್ವ್ ಕಾಲೇಜ್ ಏನಿದೆ ನಿಮ್ಗೆ ಸಿಗ್ತದ. ಇದು ಸಿಗದೆ ಹೋಗಿದ್ರು ಕೂಡ ನಾನು ನಿಮ್ಗೆ ಪದೇ ಹೇಳ್ತಿದ್ದೀನಿ, ಇದು ಮಾಕ್ ಅಲಾಟ್ಮೆಂಟು, ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಬಟ್ ನಿಮ್ಮ ಮಾಕ್ ಅಲಾಟ್ಮೆಂಟಲ್ಲಿ ಬರೋದೇ ಒಂದು 50% ಚಾನ್ಸ್ ಅದೇ ಇರ್ತದ. ಮಾಕ್ ಅಲಾಟ್ಮೆಂಟಲ್ಲಿ ಬಂದಿರೋ ಸೀಟೇ ನೀವು ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ, ಅಥವಾ ನಮ್ಗೆ ಬಂದಿರೋ ಕಾಲೇಜ್ನ ಬಿಟ್ಟು ನಂಗೆ ಬೇರೆ ಕಾಲೇಜು ಸಿಗಬೇಕಪ್ಪ ಅನ್ನೋಕ್ಕೆ ಅದಕ್ಕೆ ಯಾವ ರೀತಿ ಮಾಡಬೇಕು, ಇದನ್ನೆಲ್ಲನೂ ಕೂಡ ಕೆಲವೊಂದಿಷ್ಟು ಸೊಲ್ಯೂಷನ್ ಇರ್ತವೆ. ಅದನ್ನು ಮಾಕ್ ಅಲಾಟ್ಮೆಂಟ್ ಬಂದಾದ ನಂತರ ಹೇಳ್ತೀನಿ. ಇವಾಗ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಅರ್ಥನೂ ಆಗಲ್ಲ. ಯಾಕಂದ್ರೆ ಸ್ವಲ್ಪ ಒಂದು ಕ್ಲಿಯರ್ ಪಿಕ್ಚರ್ ಬರ್ಬೇಕು ನಿಮಗೆ. ಒಂದು ಮಾಕ್ ಅಲಾಟ್ಮೆಂಟ್ ಬಂದರೆ ಏನಪ್ಪ ಅಂತ ಒಂದು ಚಿತ್ರಣ ಅಂತ ಏನು ಕರಿತೀವಿ, ಅದು ಬಂದರೆ ಸಾಕು. ನಾನು ನಿಮಗೆ ಮುಂದೆ ಏನಾದರೂ ಒಂದು ಪ್ರೊಸೆಸ್ ಹೇಳ್ಬಹುದು. ಸರಿ, ಏನಾದರೂ ಅಪ್ಡೇಟ್ ಬಂದರೆ ಹೇಳ್ತೀನಿ. ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ, ಬಾಯ್.